ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ್ ಅರನಹಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ಜನವರಿ 1ರಂದು ಬಳ್ಳಾರಿಯಲ್ಲಿ ನಡೆದಿರತಕ್ಕಂಥ ಬ್ಯಾನರ್ ಗಲಾಟೆ ವಿಚಾರ ದಿನಕ್ಕೊಂದು ತಿರುವನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಇಡೀ ಬಳ್ಳಾರಿ ಹಿಂದೆ ರಾಜಕಾರಣದಲ್ಲಿ ಹೆಸರಾಗಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆ ಈಗ ಮತ್ತೆ ರಾಜಕೀಯ ಸಂಘರ್ಷದ ಮೂಲಕ ಇಡೀ ದೇಶವ್ಯಾಪಿ ಮತ್ತೆ ಸದ್ದು ಮಾಡ್ತಾ ಇರತಕ್ಕಂಥದ್ದು. ಒಂದು ಸಣ್ಣ ಬ್ಯಾನರ್ ಗಲಾಟೆ ವಿಚಾರ ಈಗ ಸಾಕಷ್ಟು ಇಡೀ ಬಳ್ಳಾರಿಯ ಎರಡೂ ಪಕ್ಷಗಳಲ್ಲಿ ಕೂಡ ರಾಜಕೀಯ ಜಿದ್ದಿಯಾಗಿ ಮಾಡ್ಪಡ್ತಕ್ಕಂಥದ್ದು. ಈಗ ದಿನಕ್ಕೊಂದು ತಿರುವನ್ನು ಪಡೆದುಕೊಂಡಿರ್ತಕ್ಕಂಥ ಪ್ರಕರಣ. ಯಾಕೆಂತಂದರೆ ದಿನಕ್ಕೊಂದು ವಿಡಿಯೋಗಳು ಕೂಡ ವೈರಲ್ ಆಗ್ತಕ್ಕಂಥದ್ದು. ಗಲಾಟೆ ಆರಂಭ ಆದ ನಂತರ ಇಡೀ ಪ್ರಕರಣ ಒಂದು ಕಡೆ ಕಲ್ಲು ತೂರಾಟ ಆಗ್ತಕ್ಕಂಥದ್ದು, ಮತ್ತೊಂದು ಕಡೆ ದೊಣ್ಣೆಗಳನ್ನು ಹಿಡಿದು ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಕಾರು ಪುಡಿ ಏರಿಸ್ತಕ್ಕಂಥದ್ದು, ಅದರ ಜೊತೆಗೆ ಫೈರಿಂಗ್ ಕೂಡ ಆಗಿರ್ತಕ್ಕಂಥದ್ದು. ಫೈರಿಂಗಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ಆಗಿರ್ತಕ್ಕಂಥ ರಾಜಶೇಖರ್ ಸಾವನ್ನಪ್ಪಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇಡೀ ಪ್ರಕರಣ ಈಗ ಬಳ್ಳಾರಿಯಲ್ಲಿ ಒಂದು ರೀತಿಯ ಬಿಗುವಿನ ವಾತಾವರಣದ ಪರಿಸ್ಥಿತಿ ಕೂಡ ನಿರ್ಮಾಣ ಹಂತಕ್ಕೆ ಕೂಡ ಹೋಗಿರ್ತಕ್ಕಂಥದ್ದು. ಈಗ ಇಡೀ ತನಿಖೆ ಕೂಡ ಸಾಕಷ್ಟು ಪ್ರಗತಿ ಸಾಗಿಸ್ತಾ ಇದ್ರೂ ಕೂಡ ತನಿಖೆಯ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳನ್ನು ಕೂಡ ವಿಪಕ್ಷಗಳು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆಂತಂದರೆ ಇಡೀ ಪ್ರಕರಣವನ್ನು ಕೂಡ CBI ಇಲ್ಲದ್ರೆ ನ್ಯಾಯಾಂಗ ತನಿಖೆಯನ್ನು ವಹಿಸಬೇಕು ಅನ್ನೋ ಕೂಡ BJP ಕೂಡ ಗಂಭೀರವಾದಂಥ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇದೆ. ಯಾಕೆಂತಂದರೆ ಇಡೀ ತನಿಖೆ ನಡೀತಾ ಇದೆ, ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ ಅನ್ನೋದು ಕೂಡ BJPಯ ಆರೋಪ ಆಗಿರ್ತಕ್ಕಂಥದ್ದು. ಈಗಾಗಲೇ ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಇಲ್ಲಿ ಖಾಸಗಿ ಗನ್ಮ್ಯಾನ್ಗಳಿಂದಲೇ ಫೈರಿಂಗ್ ಆಗಿರ್ತಕ್ಕಂಥದ್ದು. ರಾಜಶೇಖರ್ ಅವರಿಗೆ ತಗಲಿರ್ತಕ್ಕಂಥ ಏನು ಬುಲೆಟ್ ಏನಿದೆ ಅದು ಕೂಡ ಖಾಸಗಿ ಗನ್ಮ್ಯಾನ್ ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಸತೀಶ್ ರೆಡ್ಡಿ ಅವರ ಅಂಗರಕ್ಷಕ ಆಗಿರ್ತಕ್ಕಂಥ ಗುರುಚರಣ್ ಸಿಂಗ್ ಅವರ ಬಂದೂಕಿನಿಂದನೇ ಬುಲೆಟ್ ತಗಲಿರ್ತಕ್ಕಂಥದ್ದು ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿರ್ತಕ್ಕಂಥದ್ದು. ಇಡೀ ಈಗಾಗಲೇ ಬಂದೂಕು ಬುಲೆಟ್ ಸೇರಿದಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕೂಡ ಈಗಾಗಲೇ ಪೊಲೀಸರು FSL ಕೂಡ ಕಳಿಸಿರ್ತಕ್ಕಂಥದ್ದು. ಇಡೀ ಪ್ರಕರಣ ಕೂಡ ಈಗ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಯಾಕೆಂತಂದರೆ BJP ಮತ್ತು ಕಾಂಗ್ರೆಸ್ಸು ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಈ ಪ್ರಕರಣದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ BJP ಕಾಂಗ್ರೆಸ್ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಬೆಂಬಲಿತ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿತ ವಿಡಿಯೋಗಳನ್ನು ದಿನಕ್ಕೊಂದು ರಿಲೀಸ್ ಮಾಡ್ತಾ ಇದ್ದರೆ, ಅತ್ತ ಭರತ್ ರೆಡ್ಡಿ ಅವರ ಬೆಂಬಲಿಗರು ಕೂಡ ಜನಾರ್ದನ್ ರೆಡ್ಡಿ ಅವರು ಬೆಂಬಲಿಗರು ಯಾವ ರೀತಿಯಾದಂಥ ದಾಂಧಲೆ ಮಾಡಿದ್ರು ಅಂತೇಳಿ ಆ ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೂಡ ದಿನಕ್ಕೊಂದು ಈ ಪ್ರಕರಣದಲ್ಲಿ ಸಾಕಷ್ಟು ಟ್ವಿಸ್ಟನ್ನು ಕೂಡ ಪಡೆದುಕೊಳ್ತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡ್ಬೋದಾಗಿದೆ. ಇಡೀ ಪ್ರಕರಣ ಇದು ಕೇವಲ ಬ್ಯಾನರ್ ಅನ್ನೋ ವಿಚಾರಕ್ಕೆ ಮಾತ್ರ ಅಲ್ಲ, ಇದು ಎಲ್ಲೋ ಒಂದು ಕಡೆ ರಾಜಕೀಯ ದುರುದ್ದೇಶ, ರಾಜಕೀಯ ದ್ವೇಷದಿಂದಲೇ ಈ ಒಂದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಲಿಕ್ಕೆ ಕಾರಣ ಅಂತಕ್ಕಂಥದ್ದು ಕೂಡ ಇಡೀ ಜಿಲ್ಲೆಯ ಜನರು ಕೂಡ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಒಂದು ಕಡೆ BJPಯ ನಾಯಕರು ಕೂಡ ಇಡೀ ಬಳ್ಳಾರಿಗೆ ಜಿಲ್ಲೆಗೆ ಬಂದು ಇಲ್ಲಿ ವಾಸ್ತವ ಅಂಶವನ್ನು ಅರಿತು ಈ ಪ್ರಕರಣವನ್ನು CBI ಕೊಡಬೇಕು, ಇಲ್ಲದ್ರೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ಒತ್ತಾಯನ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಈಗಾಗಲೇ ಈ ಪ್ರಕರಣವನ್ನು ತನಿಖೆ ಹಂತದಲ್ಲಿರ್ತಕ್ಕಂಥದ್ದು, ತನಿಖೆಯ ನಂತರ ಮುಂದೆ ಯಾವುದಾದ್ರೂ ತನಿಖೆ ಕೊಡಬೇಕನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಅನ್ನೋದು ಕೂಡ ಸರ್ಕಾರದ ಸಮರ್ಥನೆ ಆಗಿರ್ತಕ್ಕಂಥದ್ದು. ಇಡೀ ಆ ಪ್ರಕರಣದಲ್ಲಿ ಈಗಾಗಲೇ 26 ಒಂದು ಆರೋಪಿಗಳನ್ನು ಕೂಡ ಬಂಧನಕ್ಕೆ ಆಗಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿರ್ತಕ್ಕಂಥದ್ದು. ಆದರೆ ಮತ್ತೆ ಕೆಲವೊಂದು ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಹರಿದಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಆ ಒಂದು ವಿಡಿಯೋಗಳನ್ನು ಆಧರಿಸಿ ಕೂಡ ಆರೋಪಿಗಳನ್ನು ಬಂಧನಕ್ಕೆ ಕೂಡ ಪೊಲೀಸರು ಕೂಡ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಕೆಲವರು ಕೂಡ ಕೈಯಲ್ಲಿ ದೊಣ್ಣೆ ಹಿಡಿದಂಥವ್ರು, ಕೈಯಲ್ಲಿ ಕಲ್ಲು ಹಿಡಿದಿರ್ತಕ್ಕಂಥದ್ದು, ಕಾರ್ಪುಡಿ ಹರಿಸಿದಂಥವ್ರು ಅಂಥವರು ಕೂಡ ಈಗಾಗಲೇ ಕೂಡ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇಡೀ ಪ್ರಕರಣ ಸಾಕಷ್ಟು ರಾಜಕೀಯ ತಿರುವನ್ನು ಪಡೆದುಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಈ ಪ್ರಕರಣ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಏಕೆಂತಂದರೆ ಇದು ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಆರಂಭ ಆಗಿರ್ತಕ್ಕಂಥ ಘಟನೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಡಲಿಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂದರೆ ಉಪಮುಖ್ಯಮಂತ್ರಿಗಳು ಬಂದ ನಂತರ ಇದ್ರ ಬಗ್ಗೆ ಏನು ಅವರು ಚರ್ಚೆ ಮಾಡ್ತಾರಾ, ಏನು ಡಿಬೇಟನ್ನು ಮಾಡ್ತಾರಾ, ಆ ಸತ್ತಿದಂಥ ರಾಜಶೇಖರ್ ಅವ್ರಿಗೆ ಯಾವ ರೀತಿಯಲ್ಲಿ ಜಸ್ಟಿಸನ್ನು ಕೊಡಿಸ್ತಾರ, ಈ ಕೇಸನ್ನು ಯಾವ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊತಾರ ಅನ್ನೋ ಎಲ್ಲ ವಿಚಾರಗಳನ್ನು ನಾವು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಇನ್ನು ಸಾಕಷ್ಟು 1 ಗಂಟೆ ನಂತರ ಪತ್ರಿಕೆಗೋಷ್ಠಿ ಕೂಡ ನಾನು ಮಾಡ್ತೀನಿ. ಅದಕ್ಕೋಸ್ಕರವಾಗಿ ಇವತ್ತು ಉಪಮುಖ್ಯಮಂತ್ರಿ ಬಂದು ಹೋಗಲಿ ಅನ್ನೋಂಥ ಮಾತನ್ನು ಹೇಳ್ತೀನಿ. ಈಗಾಗಲೇ ಈ ಪ್ರಕರಣವನ್ನು ಪೊಲೀಸರು ಕೂಡ ತನಿಖೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಎಲ್ಲೋ ಒಂದು ಕಡೆ ಪೊಲೀಸರ ತನಿಖೆಯ ಮೇಲೆ ಕೂಡ ಅನುಮಾನವನ್ನು ಕೂಡ BJP ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ ಈ ಪ್ರಕರಣವನ್ನು ಸರ್ಕಾರ CIDಗೆ ವಹಿಸುತ್ತೋ ಅಥವಾ BJP ಒತ್ತಾಯ ಏನು ಮಾಡ್ತಾ ಇದೆ, ಈ ಪ್ರಕರಣವನ್ನು CBI ಕೊಡಬೇಕು, ಇಲ್ಲದ್ರೆ ನ್ಯಾಯಾಂಗ ತನಿಖೆ ಒಪ್ಪಿಸ್ಬೇಕಂತೇಳಿ ಒತ್ತಾಯ ಮಾಡುತ್ತೋ, ಆದರೆ ಸರ್ಕಾರ ಇಲ್ಲಿ ಯಾವ ರೀತಿಯಾದಂಥ ತನಿಖೆ ಮುಂದಾಗುತ್ತೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.